ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನಾನು ಕಾರಿದು ವ್ಲಾಗ್ನ ಹಾಕಿದ್ದೆ. ಸೊ ನಿನ್ನೆ ಹೋಗೋಕ್ಕಾಗಿರಲಿಲ್ಲ, ನಮಗೆ ಟೆಂಪಲ್ಗೆ ಲೇಟಾಗಿತ್ತು. ಸೊ ಅಲ್ಲೇ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಇವತ್ತು ಬೆಳಗ್ಗೆ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಕಟೀಲ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಮೊದಲಿಗೆ ಗಾಡಿ ಪೂಜೆ ಮಾಡಿ ಒಳಗಡೆ ಹೋಗಬೇಕು. ನಾವು ನಮಗೆ ಯಾವುದೇ ಒಂದು ಶುಭ ಕಾರ್ಯ ಇದ್ರೂ ಮೊದಲಿಗೆ ಗಣಪತಿ ಅಂದರೆ ವಿನಾಯಕನನ್ನು ಪೂಜಿಸ್ತೀವಿ. ಆಮೇಲೆ ನಮ್ಮ ಮನೆ ದೇವರನ್ನು ಪೂಜಿಸ್ತೀವಿ. ಮತ್ತು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದೇ ಬರ್ತೀವಿ. ನಾವಂತ ಅಲ್ಲ, ಮಂಗಳೂರಿನ ಎಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದೇ ಬರ್ತಾರೆ. ಇಲ್ಲಿಗೊಂದು ಬಂದರೆ ಒಂದು ಮನಸ್ಸಿಗೆ ಒಂದು ನೆಮ್ಮದಿ, ಒಂಥರ ಶಾಂತಿ ಸಿಗುತ್ತೆ. ಸೊ ಅದೊಂದು ನಮಗೆ ಮೊದಲಿಂದನೂ ಬಂದಿರೋದು. ಎಲ್ಲರೂ ಈ ದೇವಸ್ಥಾನಕ್ಕೆ ಒಂದು ಬಂದೇ ಬರ್ತಾರೆ. ಸೊ ಇವಾಗ ಇಲ್ಲಿ ಪೂಜೆ ಮಾಡಿ ಒಳಗಡೆ ಹೋಗೋಣ. ಒಳಗಡೆ ವೀಡಿಯೋ ಮಾಡೋಕ್ಕೆಲ್ಲ ಅಲೌ ಇರಲ್ಲ. ಸೊ ಆಲ್ರೆಡಿ ನಾನೊಂದು ಕಟೀಲಿದೊಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಹೀಗೆ ಒಂದು ಜಸ್ಟ್ ಸ್ವಲ್ಪ ಕ್ಲಿಪ್ನ ಈ ಒಂದು ವ್ಲಾಗ್ ಮೇಲೆ ಹಾಕ್ತೀನಿ. ನಂದಿನಿ ನದಿಯ ಮಧ್ಯದಲ್ಲಿರುವ ಈ ಒಂದು ದೇವಸ್ಥಾನ ತುಂಬ ವಿಶೇಷವಾದದ್ದು. ಯಾರೇ ಮಂಗಳೂರಿಗೆ ಬಂದರೂ ಸಹ ಈ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿ ನೀಡೇ ನೀಡ್ತಾರೆ. ಸೊ ಈ ಒಂದು ದೇವಸ್ಥಾನಕ್ಕೆ ತುಂಬ ವಿಶೇಷವಾದ ಒಂದು ವಿಶೇಷತೆ ಇದೆ. ಇದರ ಹಿನ್ನೆಲೆಯ ಬಗ್ಗೆ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಅದನ್ನು ನೋಡಿ ತಿಳ್ಕೊಬೋದು. ಚಿಕ್ಕದಾಗಿ ಹೇಳುವುದಾದರೆ, ಹಿಂದಿನ ಕಾಲದಲ್ಲಿ ರಾಕ್ಷಸ ಅರುಣಾಸುರನನ್ನು ಯಾರಿಂದಲೂ ಕೊಲ್ಲಲು ಸಾಧ್ಯವಾಗದ ಸಮಯದಲ್ಲಿ ದುರ್ಗಾದೇವಿಯು ಭೂಮಿಗೆ ಇಳಿದು ಬಂಡೆಯ ಕಲ್ಲಿನಲ್ಲಿ ಪರಿವರ್ತನೆಯಾಗುತ್ತಾರೆ. ಆಗ ರಾಕ್ಷಸನು ಬಂಡೆಕಲ್ಲನ್ನು ಒಡೆಯಲು ಪ್ರಯತ್ನಿಸಿದಾಗ ಅದರಿಂದ ದುರ್ಗಾದೇವಿ ದುಂಬಿಯ ರೂಪದಲ್ಲಿ ಹೊರಬಂದು ರಾಕ್ಷಸನನ್ನು ಸಂಹಾರ ಮಾಡಿ ಈ ಒಂದು ಜಾಗದಲ್ಲಿ ನೆಲೆಯಾಗುತ್ತಾರೆ. ಗೈಸ್, ನಾವಿಲ್ಲಿ ಇವಾಗ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಕಾರೊಳಗೆ ಇದೊಂದು ಬಾಕ್ಸ್ ಇತ್ತು, ಮೊನ್ನೆ ಕೊಟ್ಟಿದ್ರು ನಮಗೆ. ನಾವು ಕಾರ್ ತೊಗೊಳ್ಳೋ ಗಡಿಬಿಡಿಲಿ ಎಕ್ಸೈಟ್ಮೆಂಟಲ್ಲಿ ನಾವು ಏನಂತ ನೋಡೇ ಇಲ್ಲ. ಸೊ ಇವಾಗ ಇದು ಓಪನ್ ಮಾಡಿ ನೋಡ್ತೀವಿ. ಅದರೊಳಗೆ ಚಾಕ್ಲೇಟ್ ಇದೆ, ಅದು ಮೆಲ್ಟ್ ಆಗಿ ಹೋಗಿದೆ. ಸೊ ನಮ್ಗೆ ಇವಾಗಲೇ ಗೊತ್ತಾಗಿದೆ ಚಾಕ್ಲೇಟ್ ಅಂತ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.